5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕಿಚ್ಚೆಬ್ಸಿದೆ ಪಕ್ಷದಲ್ಲಿ. ಯತೀಂದ್ರ ಹೇಳಿಕೆಗೆ ಕಾಲವೇ ಉತ್ತರಿಸುತ್ತೆ ಅಂತ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಾಡಿನ ಜನರಿಗೆ ಶಾಸಕರಿಗೆ ನಾನ್ ಸಿಎಂ ಆಗಬೇಕು ಅಂತ ಇದೆ. ಬೆಂಬಲಿಗರು ಏನ್ ಆಸೆ ಪಡ್ತಾರೋ ಅದರಲ್ಲಿ ತಪ್ಪಿಲ್ಲ. ಪಕ್ಷ ಏನ್ ಹೇಳುತ್ತೋ ಅದೇ ಆಗೋದು ಅಂತ ಮಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು ನಾವೆಲ್ಲ. ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ತಪ್ಪೇನಿದೆ. ಅವರವರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ. ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಏನ್ ಹೇಳಿ? ಟೈಮ್ ವಿಲ್ ಆನ್ಸರ್. ಕಾಂಗ್ರೆಸ್ನಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದೆ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ. ಯತೀಂದ್ರ ವಿರುದ್ಧ ಡಿಕೆ ಶಿವಕುಮಾರ್ ಬಣದ ಶಾಸಕರಂತೂ ಮುಗಿಬಿದ್ದಿದ್ದಾರೆ. ಯತೀಂದ್ರಗೆ ಶಿವಗಂಗಾ ಬಸವರಾಜ್, ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಆಯ್ಕೆ ಮಾಡೋದಕ್ಕೆ ನನ್ನ ವೋಟ್ ಇದೆ, ಯತೀಂದ್ರಗಿಲ್ಲ. ಯತೀಂದ್ರ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಅಂತಂದು ಹೇಳ್ತಾ ಇದ್ದಾರೆ. ಈಗ ಚರ್ಚೆಗೆ ಬರ್ತಾ ಇದೆ ಸರ್. ಹೈಕಮಾಂಡ್ ಆದೇಶ ಕೊಟ್ಟಿದೆ ಅನ್ನೋ ಮಾತಾಡಿದ್ದಾರೆ. ಈಗ ನಮ್ಮ ಡಿ ಕೆ ಸಾಹೇಬ್ರು ಹೇಳಿದಾಗ ಅವರೇ ಹೈಕಮಾಂಡ್ ಅನಿಸುತ್ತೆ. ಯಾಕಂದರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು, ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವರು ಇರ್ಬೋದು. ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದೆ. ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಮೊನ್ನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ. ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ. ಈಗ ನಾನು ಅದೇ ಒಂದೇ ಮಾತು ಹೇಳೋದು, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಏನು 2.5 ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅದು ಸ್ಪಷ್ಟಪಡಿಸ್ಬಿಟ್ರೆ ಮುಗಿದೋಯ್ತು. ಮೊನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ, ಹೈಕಮಾಂಡ್ ಅವರು ಸ್ಪಷ್ಟಪಡಿಸ್ಲಿ, 2.5 ವರ್ಷದ ಒಪ್ಪಂದ ಆಗಿಲ್ಲ, ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರಿದೋಯ್ತಲ್ಲ. ನಾವು ಹೇಳ್ಬಿಡ್ತೀವಿ ಇಲ್ಲಪ್ಪ 2.5 ವರ್ಷ ಮಾತುಕತೆ ಆಗಿಲ್ಲ, 5 ವರ್ಷ ಇವರೇ ಇರ್ತಾರೆ. ನಾವೆಲ್ಲ ಪ್ರತಿಯೊಂದು 224 ಕ್ಷೇತ್ರಕ್ಕೂ ನೀವು ಹೊರಟು ಬಿಡ್ರಿ ಕ್ಯಾಮ್ರಾ ತಗೊಂಡು, ಎಲ್ಲರನ್ನೂ ಕೇಳಿಬಿಡಿ. ಹಿಂಗೆ ಒಪಿನಿಯನ್ ಬಂದಿದೆ. ಇದನ್ನು ಈಗ ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ ಅವರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು, ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ. ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ. ಯಾಕೆಂದರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟಿದೆ, ಯತೀಂದ್ರ ಸಿದ್ದರಾಮಯ್ಯರು ಓಟಿಲ್ಲ. ಹಂಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋಬರೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ. ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ, 2.5 ವರ್ಷ ಒಪ್ಪಂದ ಆಗಿರೋದು ಸತ್ಯ, ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. ನೀವು ವಿಶೇಷವಾಗಿ ಸಂಕಲ್ಪ ಮಾಡಿದ್ದೀನಿ. ಇಲ್ಲಿ ಇದು ಹೇಳಿದ್ನಲ್ಲಿ ತೋರಿಸಿದೆ ನಿಮಗೆ. ಒಂದು ಇದನ್ನು ವ್ರತನೂ ಮಾಡ್ತಾಯಿದ್ದೀನಿ ಅಂತೇಳಿ ಮಾಡ್ತೀನಿ. ನಮಗೆ ಒಳ್ಳೇದಾಗಬೇಕು, ನಾಡಿಗೆ ಒಳ್ಳೇದಾಗಬೇಕು, ನಮಗೆ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗಬೇಕು, ನಮಗೆ ಬಯಸಿದವ್ರಿಗೆ ಒಳ್ಳೇದಾಗಬೇಕು ಅಂದರೆ ಏನಾದ್ರು ಒಂದು ಮಾಡಲೇಬೇಕಾಗ್ತದೆ. ಯಾಕೆಂದರೆ ದೈವ ಬಲ ನಂಬರ್ ನಾವು. ಹಂಗಾಗಿ ಸರ್, ಈಗ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ನಮ್ಮ ತಂದೆನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಯಾರು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು, ಬಾಲಕೃಷ್ಣ ಅವರು ತೀರ್ಮಾನ ಮಾಡೋಂಥ ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ, ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ, ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸರ್, ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ಅವರೇ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಸರ್, ಈಗ ನೆನ್ನೆಲ್ಲ JDSಗೆ ಸೇರ್ಪಡೆ ವಿಚಾರವಾಗಿ ಸರ್, ನನಗೆ ಹಲವಾರು ಬಾರಿ ಬಂದು ಅವರೆಲ್ಲರೂ ಕೂಡ ಟಿಕೆಟ್ ಕೊಡಿ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈಗ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಚುನಾವಣೆ ಡಿಕ್ಲೇರ್ ಆದಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಜನಗಳನ್ನ ಕರೆಸಿ ಮಾತಾಡಿ ಯಾರು ಸೂಕ್ತವಾದಂಥ ಅಭ್ಯರ್ಥಿ ನಾವು ಕೊಡಿ ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೆ. ಅವ್ರಿಗೆ ಅಷ್ಟೊಂದು ಅರ್ಜೆಂಟ್ ಆಗಿಬಿಟ್ಟಿತ್ತು. ಕೆಲವರೆಲ್ಲ ನಮ್ಮತ್ರ ಇರೋರೇ ಅದನ್ನು ಪ್ರಚೋದನೆ ಕೊಟ್ಟವ್ರಿಗೆ, ಇಲ್ಲಿ ಟಿಕೆಟ್ ಕೊಡೋಲ್ಲ ನಿಮಗೆ, ಹೋಗಿ ಅಂತ ಹೋಗೋರೆ. ಅವ್ರೇನು ನನ್ನ ಮೇಲೆ ಬೇಜಾರಾಗಿ ಅಥವಾ ನನ್ನ ಕಾರ್ಯವೈಖರಿಯಿಂದ ಬೇಸರ ಆಗಿ ಹೋಗಿಲ್ಲ. ಟಿಕೆಟ್ ಸಿಗಲ್ಲ ಇಲ್ಲಿ, ಎಲ್ಲರೂ ಹೋಗಿ ಟಿಕೆಟ್ ತಗೊಳ್ಳೋಣ ಅಂತ ಹೋಗೋರು. ಸರ್, ಈಗ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ ಅಂತಿಮವಾಗಿ ಬರೀ ಕೊಟ್ಟೆ ಕೊಡ್ತಾರೆ ಸಿಎಂ ಅಂತ ಹೇಳಿದ್ರು. ನೀವು ಇಕ್ಬಾಲ್ನು ಎತ್ತಿದವ್ರು ಇಬ್ಬರು ಕೇಳಬೇಕು, ನಮ್ಮನ್ನು ಕೇಳಂಗಿಲ್ಲ ಪ್ರಶ್ನೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.